ನಮ್ ಸಂಘದ ಲೋನ್ ಎಲ್ಲ ಇತ್ತ. ನಾನು ಒಂದ್ 3.5 ಲಕ್ಷ ರೂಪಾಯಿ ಲೋನ್ ಇತ್ತ. ಹಾ ಕೊಟ್ಟು ಕಾತಿಲ್ಲಿ ಕಷ್ಟ ಆತಿತ್ತು. ನಂಗೆ 2,000 ರೂಪಾಯಿ ಕೊಟ್ಟುಕಿತ್ತ. 2,800 ರೂಪಾಯಿ ಮತ್ತೆ ಕೊಟ್ಟು ವಾರಕ್ಕೆ. ಹಾ ಅವ್ರು ಹೇಳ್ರ ಕಟ್ಟು ಬೇಡ ಅಂದ್ರೆ ಹೇಳ್ರ. ಕಟ್ಟುದ್ ಬೇಡ ಅವ್ರು ಹೇಳುದಿಲ್ಲ, ಕಟ್ಟುದ್ ಬೇಡ ಅಂತ ಹೇಳುದಿಲ್ಲ ಅವ್ರು. ಅವ್ರು ಯಾರಿಗೂ ಕೊಟ್ಟುದ್ ಬೇಡ ಅಂತ ಹೇಳುದಿಲ್ಲ. ಸರಿಯಾಗಿ ದಾಖಲೆ ಕೊಟ್ರೆ ಕಟ್ಟಿ ನೀವು ಅಂದೇಳಿ ಹೇಳ್ತ್ರು. ಇಲ್ಲಿ ಸಂಘ ಅನ್ನೋದಕ್ಕೆ ನಿಮ್ಮ ಹತ್ರ ಯಾವ್ದು ದಾಖಲೆ ಇರ್ಬೇಕು ಮತ್ತೆ ಯಾವ್ದು ಇದೆ ಧರ್ಮಸ್ಥಳ ಸಂಘದಲ್ಲಿ ಸಂಘ ಅನ್ನೋದಕ್ಕೆ? ಅದವ್ರದ್ದು ಕೊಟ್ಟು ಪುಸ್ತಕ ಒಂದುಂಟು. ನಿರ್ಣಯ ಪುಸ್ತಕ ದಾಖಲೆ ಆಗ್ತದ? ನೀವು ನಿರ್ಣಯ ಪುಸ್ತಕ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ದುಡ್ಡು ಕಟ್ಲಿಕ್ಕೆ ಆಗ್ತದ? ಭದ್ರತೆ ಏನು ತಗೊಳ್ಲಿಕ್ಕಿಲ್ಲ. ಏನಾದ್ರು ತಗೊಂಡಿದ್ರೆ ವಾಪಸ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಇನ್ಸೂರೆನ್ಸ್ ಬಾಂಡ್ ಎಲ್ಲ ತಗೊಳ್ತಾರಲ್ಲ, ವಾಪಸ್ ಮಾಡಿದಾರ? BC ಟ್ರಸ್ಟ್ ಅಂತ ಹೇಳ್ತಾರಲ್ಲ, BC ಅಂತ ಏನ್ ಹೇಳಿ ಗೊತ್ತಿದ್ಯಾ? ನೀವು ಅಲ್ಲಿ ಕೆಲಸ ಮಾಡುವವರಲ್ಲ, ನಿಮ್ಗೆ ಗೊತ್ತಿರ್ಬೇಕಲ್ಲ. ನಾನ್ ಕೆಲಸ ನೋಡಲ್ಲ. ಹೌದು, ನಮಗ್ ಗೊತ್ತಿದೆಯಲ್ಲ. 6 ಲಕ್ಷ ಸಮಥಿಂಗ್ 7 ಲಕ್ಷ ತನಕ ಉಂಟು ಸರ್. 7 ಲಕ್ಷ ಸಾಲ ಉಂಟು ನಿಮ್ಗೆ. ಮೆಸೇಜ್ ಬಂದಿರೋದ್ರಲ್ಲಿ 2,80,000 ಉಂಟು. ಹಾಗಾದ್ರೆ ಬಾಕಿ ಸಾಲ ಎಲ್ಲಿ ಕೊಟ್ಟಿದ್ದಾರೆ? ಯಾರು ಕೊಟ್ಟಿದ್ದಾರೆ? ಸಪರೇಟ್ ಇಲ್ಲ. ಯಾಕಿಲ್ಲ? ಸಾಲ ಪ್ಲಸ್ ಉಳಿತಾಯ ಒಟ್ಟಿಗೆ. ಯಾಕೆ ಆಗ್ತದೆ? ಸಾಲ ಬೇರೆ, ಉಳಿತಾಯ ಬೇರೆ. ಅದು ಹೇಗೆ ಒಟ್ಟಿಗೆ ಆಗ್ತದೆ? ಬ್ಯಾಂಕಿನ ಥ್ರೂದಿಂದ ಕೊಡುದಲ್ಲ ಸರ್. ಬ್ಯಾಂಕಿನ ಥ್ರೂ ಕೊಡುದಾದ್ರೆ ಬ್ಯಾಂಕಿನವರೆಲ್ಲ ಕಚಾರ ಮಾಡಿ ಕೊಡ್ಬೇಕಲ್ಲ ಲಾಭಾಂಶ. ಇವ್ರು ಯಾಕೆ ಕೊಡ್ತಾರೆ? ಮಾಡ್ಸಿ ಕೊಟ್ರ ಮೇಲೆ ನಾನು ನನ್ನ ನಿಯತ್ತಿಂದ ನಾನು ಕಟ್ಬೇಕಲ್ಲ ಸರ್. ಅಲ್ಲ, ನೀವು ಕಟ್ಟಬೇಡಿ ಅಂತ ನಾನು ಹೇಳಿದೆ. ಆಯ್ತು, ನಿಮ್ಗೆ ಲಾಭ ಉಂಟಿದೆ? ನನಗೇನು ಲಾಭ ಇಲ್ಲ. 8,000 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಿಮ್ಮ ಮನೆಯಲ್ಲಿ ಆಗಿದ್ರೆ ನೀವು ಏನ್ ಮಾಡ್ತೀರಾ? 8 ಲಕ್ಷ ಅವರಿಗೆ ಸಾಲ ತಗೊಳ್ಳುವಾಗ ಗೊತ್ತಿಲ್ವ ಸರ್ ಅವರಿಗೆ? ನೋಡಿ, ಈ ಮಾತು ಬರುದು ಯಾರ ಕಡೆಯಿಂದ ಹೇಳಿ? ನಮ್ಗೆ ಸಾಲ ತಗೊಳ್ಳುವಾಗ 13% ಬಡ್ಡಿ ಅಂತ ಹೇಳಿ ಬರ್ದು ಕೊಟ್ಟಿದಾರಲ್ಲ ಅವರು. ಹೌದು, ಬ್ಯಾಂಕ್ ಅಲ್ಲಿ ಹೋಗಿ ಕೇಳಿದಿರಾ ಎಷ್ಟು ಬಡ್ಡಿ ಅಂತ? ಅದು ಏನೇ ಇರಲಿ, ನಮ್ಗೆ ನಾವು ತಗೊಳ್ಳುವಾಗ ನಮ್ಗೆ ಹೇಳುವಾಗ ಬ್ಯಾಂಕಿಂದ ಸಾಲ ಕೊಟ್ಟಿದ್ರೆ ನೀವು ಬ್ಯಾಂಕ್ ಅಲ್ಲಿ ಹೋಗಿ ಕೇಳ್ಬೇಕು ಎಷ್ಟು ಬಡ್ಡಿ ಅಂತ. ನಿರ್ಣಯ ಪುಸ್ತಕದ ಪ್ರೂಫ್ ನನ್ನ ಹತ್ರ ಕಟ್ಟಿ. ನಿರ್ಣಯ ಪುಸ್ತಕದ ಅವ್ರು ಕಟ್ಟಿದ್ದೆ. ರಮೇಶ್ ಆಚಾರಿ ಕಟ್ಟಿದ ಪ್ರೂಫ್ ನಂತರ ಉಂಟು. ಒಂದ್ ನಿಮಿಷ ಲೈನ್ ಅಲ್ಲಿ ಹಾಕ್ತೀನಿ. ಒಂದ್ ನಿಮಿಷ ಲೈನ್ ಅಲ್ಲಿ ಅಲ್ಲಿ ನೋಡಿ, ನನ್ನ ಸಿಗ್ನೇಚರ್ ಅನ್ನ ಬೇರೆ ದುರುಪಯೋಗ ಮಾಡ್ತಾ ಇದ್ದಾರೆ. ಅದನ್ನು ನೋಡ್ತಾ ಇದ್ದೀನಿ ನಾನು. ಅದ್ರ ಮೇಲೆ ಕೇಸ್ ಮಾಡ್ತೀನಿ ನೋಡಿ. ಮಾಡ್ಬೇಕು ಮಾಡ್ತೀನಿ ನೋಡಿ, ಬಿಡುದಿಲ್ಲ ನಾನು. ನೀವು ಸಂಘದಲ್ಲಿ ಕೆಲಸ ಮಾಡುವವರಲ್ಲ. ಕೆಲಸ ಮಾಡದೆ ಹೇಳ್ತಾರೆ. ನಾನ್ ಹೇಳ್ತಾ ಇದ್ದೀನಿ, ಈಗ ನಾವು ಎಲ್ಲರಿಗೂ ಹೇಳ್ತೀವಿ ಕಟ್ಟಬೇಡಿ ಅಂತಾನೆ ಹೇಳ್ತೀವಿ ನಾವು. ಏನ್ ಮಾಡ್ತೀರಾ ನೀವು?